ಅಲ್ಲ ಅದೇನಾಗ ಎಕಾನಮಿ ಇರಲಿ ಪರವಾಗಿಲ್ಲ, ಅದು ಅಷ್ಟೇನು ಖರ್ಚಾಗುತ್ತೆ. ಅದು ಅದು ನಾನು ಸ್ವಲ್ಪ ದುಡಿತಿದ್ದೀನಿ. ನಾನು ಇವಾಗ ಒಂದು 15 ಆ್ಯಂಬುಲೆನ್ಸ್ಗಳನ್ನ ಮಾಡಿದೆ, ಇನ್ನೊಂದು ಮಾಡಿದೆ, ಹಳ್ಳಿಗಳದ್ದು ಅದು ತೊಗೊಂಡೆ. ಅದನ್ನು ಸ್ವಲ್ಪ ಈ ಕಡೆ ಮಾಡ್ಕೊಂಡೆ, ಈ ರಂಗಭೂಮಿಯ ಮೂಲಕ ಮಾಡೋಕ್ಕೆ ಶುರು ಮಾಡಬೇಕು ಅಂದ್ಕೊಳ್ತೀನಿ. ನನಗೊಂದಷ್ಟು ಜನ ಆತ್ಮೀಯರುಗಳು ಇದ್ದಾರೆ. ಒಂದು 2-3 ವರ್ಷಗಳ ಕಾಲ ನಾನು ಇದನ್ನು ತೊಗೊಂಡು ಹೋಗಬಲ್ಲೆ. ಅದವರು ಸಸ್ಟೈನಬಲ್ ಮಾಡೆಲ್ನ ಕೂಡ ಯೋಚನೆ ಮಾಡ್ತಾಯಿದ್ದೀವಿ. ಹೌ ವಿಲ್ ಇಟ್ ಸಸ್ಟೈನ್ ಅಂತ. ಸಸ್ಟೈನ್ ಆಗೋ ಸಾಧ್ಯತೆಗಳಿದೆ, ಆಗುತ್ತದು. ಒಬ್ಬನಿಂದ ಅಂದರೆ ಆಗಲ್ಲ ಅದು. ನಾವೊಂದು 10 ಜನ ಸೇರ್ತಾ ಇದ್ದೀವಿ. ದೆರ್ ಆರ್ ಪೀಪಲ್ ಹೂ ಆರ್ ರೆಡಿ ಟು ಬಿ ಸಪೋರ್ಟಿವ್. ಅಂದರೆ ಯಾರು ಒಂದು 4 ಹೆಜ್ಜೆ ಮಾಡಿ ತೋರಿಸ್ಬೇಕು ಅದನ್ನು. ನಾನು ಸುಮ್ಮನೆ ಹೋಗಿ ಕೇಳೋದಕ್ಕೂ, ನಾನೊಂದು 2 ವರ್ಷ ಇದರಲ್ಲಿ ಇನ್ವೆಸ್ಟ್ ಮಾಡಿ ಕೇಳೋದಕ್ಕೂ, ಅವರ ನಂಬಿಕೆ ಬರೋದಕ್ಕೂ ಒಳ್ಳೆ ಮನಸ್ಸುಗಳಿದೆ. ಆಗುತ್ತದು, ಸಸ್ಟೈನ್ ಆಗುತ್ತೆ. ಇದಕ್ಕೆ ಆಗೋ ಖರ್ಚು ನೋಡೋರಿಗೆ ದೊಡ್ಡದಿರ್ಬೋದು, ಬಟ್ ನಾನು ನಿಜವಾಗಿ ನಾನು ಸ್ವಲ್ಪ ಶ್ರೀಮಂತನೇ. ಐ ಕ್ಯಾನ್ ಅಫೋರ್ಡ್ ಇಟ್. ಕಳ್ಕೊಳ್ಳೋ ಅಷ್ಟು ಶ್ರೀಮಂತ ನಾನು. ಇಟ್ಸ್ ಓಕೆ. ಶ್ರೀಮಂತಿಕೆ ಯಾವಾಗಲೂ ಅಷ್ಟೇ, ಕಳ್ಕೊಳ್ಳೋ ಅಷ್ಟು ಶ್ರೀಮಂತನಿರೋನೇ ಶ್ರೀಮಂತ, ಬಚ್ಚಿಟ್ಕೊಳ್ಳೋನು ದರಿದ್ರ. ಅದು ನಗರ ಕೇಂದ್ರೀಕರಣ ಆಗಬಾರ್ದಲ್ವ ರಂಗಭೂಮಿ. ಬೆಂಗಳೂರು ಮಹಾನಗರದಲ್ಲಾದರೆ ಅಲ್ಲಿಯವರೇ ಬರ್ತಾರೆ. ನಿಮಗೆ ಉತ್ತರ ಕರ್ನಾಟಕದ ಕಥೆಗಳು ಯಾವಾಗ ಬರಬೇಕು, ದಕ್ಷಿಣ ಕನ್ನಡದ ಕಥೆಗಳು ಯಾಕೆ ಬರಬೇಕು, ಮಂಗಳೂರಿನ ಕಥೆಗಳು ಯಾವಾಗ ಬರಬೇಕು, ಅಲ್ಲಿ ಮಕ್ಕಳೇನಾಗಬೇಕು, ಎಲ್ಲವೂ ಕೇಂದ್ರೀಕೃತವಾಗ್ತಾ ಹೋದರೆ ಅಲ್ವೇ. ಸೊ ನಿರ್ದಿಗಂತ ಹಂಗೆ ಆಗಬೇಕು. ರಂಗಭೂಮಿ ಅನ್ನೋದು ಬರೀ ಬೆಂಗಳೂರು ಅಲ್ಲ ಅಲ್ವಾ, ಬರೀ ಹವ್ಯಾಸಿ ರಂಗಭೂಮಿ ಅಲ್ಲ ಅಲ್ವಾ. ಈ ಮಕ್ಕಳು ಇವಾಗ ಯಾರು ನೋಡಿದಿರಿ, ಒಬ್ಬ ಗದಗಿನಿಂದ, ಒಬ್ಬ ರಾಯಚೂರಿಂದ, ಒಬ್ಬ ಕಲಬುರಗಿಯಿಂದ, ಇನ್ನೆಲ್ಲಿಂದನೋ, ಹೊನ್ನಾವರದಿಂದ, ಎಲ್ಲ ಸೇರಿದ್ರೆ ತಾನೇ ರಂಗಭೂಮಿ. ಸೊ ಅದಕ್ಕೆ ಒಂದು ಇನ್ಕ್ಯುಬೇಟರ್ ಬೇಕು, ಪಟ್ಟಣದಿಂದ ಹೊರಗಡೆ ಬರಬೇಕು, ಇಲ್ಲಿ ಕಟ್ಟೋದಕ್ಕೆ ಬೇಕಾದ ಏಕಾಂತ ಬೇಕು ಅಲ್ವೇ. ದಟ್ಸ್ ಹೌ ಇಟ್ ಈಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.